ಫಸ್ಟು ನಮ್ಮ ರವಿ ಪ್ರೊಡ್ಯೂಸರು, ತುಂಬ ಹಳೆ ಪರಿಚಯ ನನಗೆ. ಭದ್ರಾವತಿ ರವಿ ಅಂದರು, ಗೊತ್ತಾಗಲಿಲ್ಲ ಫಸ್ಟ್ ಎದುರುಗಡೆ ಬಂದಾಗ ಗೊತ್ತಾಯಿತು ಇದು ನಮ್ದು ಹಳೆ ಫಿಗರ್ ಇದು ಅಂತ. ಒಳ್ಳೇದಾಗಲಿ ರವಿ ಅವರೇ, ಆ್ಯಂಡ್ ಆಲ್ ದ ಬೆಸ್ಟ್ ನಿಮಗೆ. ಆ್ಯಂಡ್ ಅವ್ರಿಗೆ ಹೇಳಿದ್ದೀನಿ ನಾನು ಆದಷ್ಟು ಬೇಗ ನಾನು ಡೇಟ್ಸ್ನ ಕೊಡ್ತೀನಿ, ನೀಟಾಗಿ ಮಾಡಿ. ದಯವಿಟ್ಟು ಇದೇ ವರ್ಷದಲ್ಲಿ ಬರಬೇಕು ನೀವು, ಇಲ್ಲ ಡೇಟ್ಸ್ ಆ ಕಡೆ ಈ ಕಡೆ ಆಗಿ ಸ್ವಲ್ಪ ಆದರೆ ಡಿಲೇ ಆಗ್ಬಿಡುತ್ತೆ. ಬಿಕಾಸ್ ಸಬ್ಜೆಕ್ಟ್ ಕೇಳಿದಾಗ ನನಗನ್ಸಿದ್ದು ಭಾಳ ಚೆನ್ನಾಗಿ ಮಾಡಿದ್ದಾರೆ ಅರಸು. ಅರಸು ಅಂತಾರೆ, ನನಗೆ ಮೆಸೇಜ್ ಹಾಕಿದ್ರು ಅರಸು ಅಂತಾರೆ ಅಂತ. ಇವನು ಯಾರು ಅರಸು ಅಂತಾರೆ ಅಂತ ಹಾಕೊಳ್ತೀನಿ ನಮ್ಮ ಮೆಸೇಜ್, ನಮ್ಮನೇನು ಅಂತಾರೆ ಹಂಗಾದ್ರೆ ಅಂತ. ನಾನು ಆಮೇಲೆ ಗೊತ್ತಾಯ್ತು ಹೆಸರೇ ಅರಸು ಅಂತಾರೆ ಅಂತ. ನಾನೇನು ಅಂದ್ಕೊಂಡಿದ್ನೋ ಅದಕ್ಕಿಂತ ಅದ್ಭುತವಾಗಿ ಬರೆದಿದ್ದಾರೆ ಅರಸು ಅವರು. ನಮ್ಮಲ್ಲಿ ರೈಟರ್ಸ್ನ ಇನ್ನೂ ಹೆಚ್ಚೆಚ್ಚು ತರಬೇಕು ಅನ್ನೋದು ನನ್ನ ಮನಸ್ಸಿನ ಆಸೆ. ಆ ಥರದಲ್ಲಿ ಅರಸು ಅವರ ಒಂದಷ್ಟು ಸಾಂಗ್ಸ್ನ ಕೇಳಿದ್ದೀನಿ. ಆ ಡೈಲಾಗ್ಸು, ಆ ಸ್ಕ್ರಿಪ್ಟ್ ಕೇಳಿದಾಗಂತೂ ಭಾಳ ಖುಷಿ ಆಯಿತು. ಆ್ಯಂಡ್ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ನಮ್ಮ ಅರಸು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆಲ್ ದ ಬೆಸ್ಟ್ ಅರಸು, ಒಳ್ಳೆಯದಾಗಲಿ. ಆ್ಯಂಡ್ ನನ್ನ ಆತ್ಮೀಯರು ರಘು ಅಣ್ಣ, ನಮ್ಮ ರವಿಯವರು ಎಲ್ಲ ಈ ಸಿನಿಮಾಲಿ ಮಾಡ್ತಿರೋದು ಖುಷಿ ಇದೆ. ಆ್ಯಂಡ್ ನಮ್ಮ ಕನ್ನಡದ ಹುಡುಗಿ ಅಮೃತ ಅವರು ಈ ಸಿನಿಮಾಲಿ ಮಾಡ್ತಿದ್ದಾರೆ. ಆ್ಯಂಡ್ ಅಮೃತ ಅವರೇ, ಒಳ್ಳೆಯದಾಗಿ ನಿಮಗೆ, ಆಲ್ ದ ಬೆಸ್ಟ್ ನಿಮಗೆ. ಹಾಗೆ ನಾನು ಸುಜ್ಞಾನು ಮುಗುಳ್ನಗೆ ಜೊತೆಯಲ್ಲಿ ಕೆಲಸ ಮಾಡಿದ್ವಿ. ಅದಾದಮೇಲೆ ಇದನ್ನು ನಾನು ಫಸ್ಟು ಮೀಟಿಂಗೆಲ್ಲ ಆದಮೇಲೆ ಸುಜ್ಞಾನ್ ಅವರ ಫಿಲ್ಮು ನೋಡಿ, ಸ್ಟೋರಿ ಚೆನ್ನಾಗಿದೆ, ಕಂಟೆಂಟ್ ಚೆನ್ನಾಗಿದೆ, ಅದ್ರ ಜೊತೆಯಲ್ಲಿ ಇವತ್ತು ಬಿಕಾಸ್ ನಮ್ಮ ಮೇಕಿಂಗ್ ಸ್ಟೈಲು ಅಷ್ಟೇ ಚೆನ್ನಾಗಿರಬೇಕು, ಕ್ಲಾಸ್ ಆಗಿರಬೇಕು ಅಂತ ಹೇಳಿದಾಗ ನಮ್ಮ ರವಿ ಹೇಳೋದು, ಸರ್ ಫಿಲ್ಮ್ಗೆ ಏನು ಬೇಕೋ ಮಾಡ್ತೀನಿ ಸರ್ ಅಂದರು. ಸೊ ಮಾಡ್ತಾರೆ ಈಗ. ಸೊ ನೀವು ನನಗೆ ಒಂದು ಒಳ್ಳೆ ಔಟ್ಪುಟ್ ಬೇಕು ಈ ಸಿನಿಮಾಗೆ, ವೆರಿ ಕಲರ್ಫುಲ್, ವೆರಿ ಹ್ಯಾಪಿ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ್ಯಂಡ್ ಸುದಿ ಅವ್ರು ಕೂಡ ಈ ಸಿನಿಮಾಲಿ ಮಾಡ್ತಾರೆ. ಆಲ್ ದ ಬೆಸ್ಟ್ ಸುದಿ. ಸೊ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಇಷ್ಟು ಮಾತ್ರ. ಈಗ ನಮ್ಮ ಅರಸು ಹೇಳಿದ್ರು ಕಥೆ ಬಗ್ಗೆ ಹೇಳ್ತಾರೆ, ಸಿನಿಮಾ ಬಗ್ಗೆ ಹೇಳ್ತಾರೆ. ನಂಗೆ ಗೊತ್ತಿರೋದು ಇಷ್ಟು, ಈ ಕಥೆ ಹೇಳಿದ್ರೆ ಸೀನ್ ನಂಬರ್ 1ರಿಂದ 80 ಡೈಲಾಗ್ ಹೇಳ್ಕೊಂಡು ಕೂತ್ಕೋಬೇಕಾಗುತ್ತೆ. ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ಹೇಳ್ತೀನಿ. ಜೊತೆಲಿ ನಮ್ಮ ವೇದಿಕೆ ಮೇಲೆ ಇವತ್ತು ನಮ್ಮ ಸಚಿನ್ ಇದ್ದಾನೆ, ಹಾಗೆ ನಮ್ಮ ನಿರ್ಮಾಪಕರು ಉದಯ್ ಮೆಹ್ತಾ ಅವರು ಕೂಡ ಬಂದಿದ್ದಾರೆ. ಉದಯ್ ಮೆಹ್ತಾ ಅವರು ನಮ್ಮ ಅರಸು ಲವ್ ಇನ್ ಮಂಡ್ಯ ಸಿನಿಮಾನ ಒಟ್ಟಿಗೆ ಮಾಡಿದರು. ಸೊ ಅವರ ಒಂದು ವಿಷಸ್ನ ಹೇಳೋಕ್ಕೆ ಬಂದಿದ್ದಾರೆ. ಹಾಗೆ ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ, ಗೌಡ್ರು, ಜಗ್ಗಿ ಎಲ್ಲ. ಸೊ ನಿಮ್ಮೆಲ್ಲರೂ ವಿಷಸ್ ಇರಲಿ, ಮತ್ತೆ ಸಿಗ್ತಿರೋಣ. ಓಕೆ, ದಿಸ್ ಫಿಲ್ಮ್ ವಿಲ್ ಬಿ ಒಂದು ಬೇರೆ ಥರದ್ದೇ ಒಂದು ಖುಷಿ ಕೊಡುತ್ತೆ ಎಲ್ಲರಿಗೂ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೇರೆ ಏನಾದರೂ ಟೈಟ್ಲ್ ಇಲ್ಲ ಬೇಡ? ಓಕೆ, ಅಲ್ಲಮ್ಮ ಹೇಳಿ ಅಂದರು, ಸಾರಿ ಹೇಳ್ತಾರೆ, ಹೇಳು ಅಂದ್ರೆ ಹೇಳ್ತೀನಿ. ಟೈಟ್ಲ್ ರಿವೀಲ್ ಒಂದು ಟೀಸರ್ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಶೆಡ್ಯೂಲ್ ಆದ ನಂತರ ನಿಮ್ಮನ್ನೆಲ್ಲ ಮತ್ತೆ ಕರೆದು ನಮ್ಮ ಪ್ರೊಡ್ಯೂಸರು ಟೈಟ್ಲ್ ರಿವೀಲ್ ಮಾಡೋಣ ಅಂತ ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ಅವರು ಅದೇ ಪ್ರಕಾರವಾಗಿದ್ದಾರೆ. ಹಾಗೆ ಟೈಟ್ಲ್ ರಿವೀಲ್ ಆಗುತ್ತೆ. ಇದನ್ನು ಅವಾಗಲೇ ಹೇಳ್ಬಿಟ್ಟಿದ್ರೆ ಇದು ಬರುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್ ರಘುಣ.